ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್. ಇವತ್ತು ಸಕ್ಕರೆ ಕಾಯಿಲೆ ಇರೋರಲ್ಲಿ ಯಾವ ರೀತಿ ರೋಗ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅನ್ನೋದನ್ನು ನೋಡೋಣ. ಒಂದು ಪೇಷಂಟ್ ಬಂದು ಹೇಳ್ತಾರೆ, ಡಾಕ್ಟ್ರೇ, ನಾನು ಮೊದಲು ತುಂಬ ಗಟ್ಟಿಮುಟ್ಟಿಯಾಗಿದ್ದೆ, ದಪ್ಪ ಇದ್ದೆ, ಇವಾಗ ಯಾಕೋ ಸಣ್ಣಾಗಿ ಅನ್ನಿಸ್ತಾ ಇದೆ, ಅಂಗಿ ಎಲ್ಲ ಲೂಸ್ ಆಗ್ತಾ ಇದೆ ಅಂತ. ಇದು ಹೌದು, ಸಕ್ಕರೆ ಕಾಯಿಲೆ ಇರೋರಲ್ಲಿ ತೂಕ ಕಡಿಮೆ ಆಗುತ್ತೆ. ಜೊತೆಗೆ ಯಾವ ಲಕ್ಷಣಗಳಿರುತ್ತೆ ಅಂದರೆ, ಜಾಸ್ತಿ ನೀರು ಕುಡಿಯೋದು, ದಾಹ ಜಾಸ್ತಿ ಆಗ್ತಾ ಇರುತ್ತೆ, ಪದೇ ಪದೇ ನೀರು ಕುಡಿತಾ ಇರ್ತಾರೆ, ಹಸಿವು ಕೂಡ ಜಾಸ್ತಿ ಇರುತ್ತೆ, ಎಲ್ಲದನ್ನೂ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಈಗಷ್ಟೇ ಊಟ ಮಾಡಿದ್ದೀನಿ ಮತ್ತೆ ಹಸಿವಾಗ್ತಾ ಇದೆ ಅಂತಾರೆ. ಹಾಗೆಯೇ ತುಂಬ ಸುಸ್ತಾಗುತ್ತೆ. ಹೇಳ್ತಾರೆ, ಡಾಕ್ಟ್ರೇ, ಮೊದಲು ತುಂಬ ಕೆಲಸ ಮಾಡ್ತಾ ಇದ್ದೆ, ಆದರೆ ಇವಾಗ 1 ಗಂಟೆ 2 ಗಂಟೆ ಕೆಲಸ ಮಾಡಿದ ತಕ್ಷಣ ಸುಸ್ತಾಗಿಬಿಡತ್ತೆ, ರೆಸ್ಟ್ ಮಾಡಬೇಕು ಅನಿಸುತ್ತೆ ಅಂತ. ಇನ್ನು ಕೆಲವರಲ್ಲಿ ತುಂಬ ಕಾಮನ್ ಆಗಿರೋ ಸಿಂಪ್ಟಮ್ಸ್ ಅಂದರೆ ಮೂತ್ರಕ್ಕೆ ಹೋಗೋದು, ಅಂದರೆ ಹಲವಾರು ಬಾರಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಕೆಲವರು ಹೇಳ್ತಾರೆ, ಡಾಕ್ಟ್ರೇ, ರಾತ್ರಿ ಒಂದೇ ಸಲ ಯೂರಿನ್ಗೆ ಹೋಗ್ತಿದ್ದೆ, ಇವಾಗ ಪದೇ ಪದೇ ಗಂಟೆಗೆ ಒಂದ್ಸಲ ಯೂರಿನ್ ಪಾಸ್ ಮಾಡಬೇಕು ಅಂತ. ಮೂತ್ರದ ಸೋಂಕು ಅಂದರೆ ಯೂರಿನ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಇವು ಕಾಮನ್ ಸಿಂಪ್ಟಮ್ಸ್. ಯಾವುದು ಅಂದರೆ ತೂಕ ಕಡಿಮೆ ಆಗೋದು, ಅತಿಯಾದ ಹಸಿವು, ಅತಿಯಾದ ದಾಹ ಅಂದರೆ ನೀರು ಕುಡಿಯೋದು ಜಾಸ್ತಿ ಆಗೋದು, ತುಂಬ ಸುಸ್ತಾಗೋದು ಅಂದರೆ ದಣಿವಾಗೋದು, ಹಾಗೆ ಪದೇ ಪದೇ ಮೂತ್ರ ವಿಸರ್ಜನೆ ಸಿಂಪ್ಟಮ್ಸ್. ಇದು ಬಿಟ್ಟರೆ ಬೇರೆ ಯಾವ ಸಿಂಪ್ಟಮ್ಸ್ ಬರ್ಬೋದು? ಒಂದು, ಕಣ್ಣಿನ ದೃಷ್ಟಿ ಕಡಿಮೆ ಆಗೋದು, ಅಂದರೆ ಎಲ್ಲ ಮಂಜಿನ ಹಾಗೆ ಕಾಣೋದು, ಮಬ್ ಕಾಣ್ತಾ ಇದೆ, ಯಾಕೋ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ. ಕೆಲವರಿಗೆ ಅಂಗ ಚುಚ್ಚಿದ ಹಾಗೆ ಅನಿಸುತ್ತೆ, ಅಂದರೆ ಸೂಜಿ ಚುಚ್ಚಿದ ಅನುಭವ ಆಗುತ್ತೆ. ಹಾಗೆ ಮರಗಟ್ದಂಗೆ ಆಗೋದು, ಅತಿಯಾದ ಸೆಳೆತಗಳು ಬರೋದು. ಕೆಲವರು ಹೇಳ್ತಾರೆ, ಹತ್ತಿ ಮೇಲೆ ನಡೀತಾ ಇದ್ದೀವಿ ಅನಿಸುತ್ತೆ, ಏನೋ ಅಲ್ಲಿ ಗೊತ್ತಾಗೋದೇ ಇಲ್ಲ, ಸ್ಪರ್ಶನೆ ಕಡಿಮೆ ಆಗಿದೆ ಅನಿಸುತ್ತೆ, ಅದನ್ನು ಕೂಡ ಹೇಳ್ತಾರೆ. ಜೊತೆಗೆ ಕೆಲವು ಪೇಷಂಟಲ್ಲಿ ಮೈ ಮೇಲೆ ಚರ್ಮದಲ್ಲಿ ಕಜ್ಜಿಗಳಾಗೋದು, ಗಾಯಗಳಾಗೋದು, ತುರ್ಕೆಗಳು ಬರೋದು, ಇದು ಕೂಡ ಕಾಮನ್. ಹಾಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಯಾವುದಾದ್ರೂ ಒಂದು ಕಡೆ ಗಾಯಗಳಾದರೆ ಅದು ವಾಸಿಯಾಗೋದು, ಅಂದರೆ ಮಾಯೋದು ಸ್ವಲ್ಪ ಕಡಿಮೆ, ಅಂದರೆ ಲೇಟಾಗಿ ಮಾಯುತ್ತೆ. ಧನ್ಯವಾದ.